ಎಲ್ಲ ನನ್ನ ಶಿಷ್ಯ. ನಾನು ಗುರುಗಳು ಬಂದ ತಕ್ಷಣ ಹೇಳಲಿಕ್ಕೆ ಆರಂಭಿಸಿದ್ರು. ಕೇಳೋದು ಬೇಡ, ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲ ಕೂತ್ಕೊಂಡಿದ್ದೆ. ಪರಿಚಯ ಆಯ್ತಾ? ಮಹೋಗ್ರ ಮುನಿಗಳ ಮಹಾಮುನಿಗಳ ಪತ್ನಿ ನಾನೇ ಇದ್ದೆ. ಅವರು ಆಶ್ರಮದಲ್ಲಿ ಇಲ್ಲದೆ ಈ ಸಂದರ್ಭದಲ್ಲಿ ಈ ನನ್ನ ಶಿಷ್ಯರಿಗೆಲ್ಲ ಪಾಠ ಮಾಡೋದು ನನ್ನ ಕೆಲಸ. ಪಾಠವನ್ನು ಮಾಡ್ತೀನಿ. ಅವರೆಲ್ಲ ಪಾಠವನ್ನು ಕೇಳಲಿಕ್ಕೆ ಬರ್ತಾರೆ. ಎಲ್ಲ ಬಂದಿದ್ದಾರೆ. ಇವತ್ತು ಪಾಠವನ್ನು ಆರಂಭಿಸ್ತೇನೆ. ನಿನ್ನೆ ಎಲ್ಲಿವರೆಗೆ ಪಾಠ ಮಾಡಿದ್ದೆ? ನನಗೆ ಇತ್ತೀಚೆಗೆ ಸ್ವಲ್ಪ ಮನವು ಆರಂಭ ಆಗಿ ಹೋಗಿದೆ. ಎಲ್ಲಿ ಪಾಠ ನಿಲ್ಲಿಸಿದ್ದೆ, ಎಲ್ಲಿಗೆ ಆರಂಭ ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ನಿನ್ನೆ ಹೆಣ್ಣು ಮಕ್ಕಳು ಬಾಲ್ಯದಲ್ಲಿ ಹೇಗಿರಬೇಕು ಅದ್ರ ಬಗ್ಗೆ ಪಾಠವನ್ನು ಮಾಡಿದ್ದೆ. ಇವತ್ತು ಪತಿವ್ರತ ಧರ್ಮದ ಬಗ್ಗೆ ಪಾಠ ಮಾಡ್ತೇನೆ. ನಿಮ್ಗೆ ಏನಾದ್ರು ಸಮಸ್ಯೆ ಏನಾದ್ರು ಬಂದ್ರೆ ಮೊದಲೇ ಪ್ರಶ್ನೆ ಕೇಳಿಬಿಡಿ, ಯಾಕಂದ್ರೆ ಕೊನೆಗೆ ಮತ್ತೆ ನಾನು ನೆನಪಿರುವುದಿಲ್ಲ. ಮಧ್ಯದಲ್ಲೇ ಕೇಳಿ ತೊಂದರೆ ನಾವೆಲ್ಲ ಪರಿಹಾರ ಹೇಳಿಬಿಡ್ತೇನೆ. ಗೊತ್ತಾಯ್ತಲ್ಲ? ಹೆಣ್ಣಾದವಳು ಪ್ರತಿಯೊಬ್ಬಳು ತಾನು ಪತಿವ್ರತೆ ಅಂತ ಹೇಳಿಸಿಕೊಳ್ಳುವ ಪ್ರಯತ್ನ ಮಾಡಲೇಬೇಕು, ಪತಿವ್ರತೆಯಾಗಬೇಕು. ಇದು ಒಳ್ಳೆ ಪ್ರಶ್ನೆ. ಒಬ್ಳು ಕೇಳಿದ್ರು ನೋಡಿ, ಪತಿವ್ರತೆ ಆಗೋದಕ್ಕೆ ಏನ್ ಬೇಕು ಅಂತ. ಒಳ್ಳೆ ಪ್ರಶ್ನೆ. ಪತಿವ್ರತೆ ಆಗೋದಕ್ಕೆ ಮತ್ತೆ ಎಂತ ಇದ್ರು ಒಂದು ಗಂಡ ಅಂತ ಒಬ್ಬ ಬೇಕೇ ಬೇಕು. ಅವ ಹೇಗಿದ್ರು ತೊಂದ್ರೆ ಇಲ್ಲ, ಒಬ್ಬ ಹೆಸರಿಗಾದ ಒಂದು ಗಂಡ ಬೇಕು. ಆನಂತರದಲ್ಲಿ ಪತಿವ್ರತೆ ಆದವರು ಹೇಗೆಲ್ಲ ಇರಬೇಕು, ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೇನೆ. ಬೆಳಿಗ್ಗೆ ಸೂರ್ಯೋದಯ ಆಗುತ್ತದಲ್ಲಿ ಹೇಳಬೇಕು, ಮನೆ ಸಾರಿಸಿ ಇತ್ಯಾದಿ ಆ ಕಾರ್ಯಗಳನ್ನೆಲ್ಲ ಮನೆಯ ದಿನಕರ್ಮಗಳನ್ನೆಲ್ಲ ಪೂರೈಸುವುದರಲ್ಲಿ ಗಂಡನನ್ನ ಅವರ ಕಾರ್ಯಕ್ಕೆ ಬೀಳ್ಕೊಡೋದು. ಗಂಡ ಬಂದ ನಂತರದಲ್ಲಿ ಅವರ ಕಾಲನ್ನು ತೊಳೆದು ಅದರ ತೀರ್ಥ ಅಂತ ಕುಡಿಬೇಕು. ಶಿಷ್ಯ ಅಂತೆಲ್ಲ ಹೇಳ್ಬಾರ್ದು. ಅವಳು ಯಾಕೆ ಶಿಷ್ಯ ಅಂತ ಗೊತ್ತಾಗ್ತದೆ. ಅವ್ರು ಎಲ್ಲೆಲ್ಲ ತಿರುಗಾಡಿ ಬಂದಿರ್ತಾರೆ, ಏನೆಲ್ಲ ಕೊಳತಿರ್ತದೆ ಅಂತ ಅಲ್ವೇನೆ. ಅದೆಲ್ಲ ಸೇರಿದ್ರೆ ತೀರ್ಥ ಅಂತ ತೀರ್ಥ ಆಗಿರ್ತದೆ. ಹೌದು, ಈ ಕೋಟಿ ತೀರ್ಥ, ಲಕ್ಷ ತೀರ್ಥ ಅಂತ ಹಾಗೆ ಸೇರಿಸಿ ಆಗ್ತದೆ. ಹಾಗೆ ಹೇಳಬಾರ್ದು. ಆ ನಂತರದಲ್ಲಿ ಅವಳ ಪಾದಗುಡಿಯನ್ನು ಪ್ರಸಾದ ಅಂತ ತಲೆಯಲ್ಲಿ ಇಟ್ಕೊಳ್ಳೋದು. ಇದು ಮತ್ತೆ ಒಳ್ಳೆ ಹಾಗೆ ನೀರು ಹಾಕಿದ್ರೆ ಧೂಳಲ್ಲಿಂದ ಅಂತ. ಅದಕ್ಕೆಲ್ಲ ಯೋಚನೆ ಮಾಡಬೇಕು. ಎಲ್ಲ ಸಮಸ್ಯೆಗೆ ಒಳ್ಳೆ ಪರಿಹಾರ ಉಂಟು. ನೀರು ಹಾಕೋದ್ರೆ ಸ್ವಲ್ಪ ಧೂಳು ತೆಗೆದಿಟ್ಕೊಂಡ್ರೆ ಮನೆಗೆ ತಿಳ್ತದ. ಹೀಗೆ ಆ ರೀತಿಯಲ್ಲಿ ಆನಂತರದಲ್ಲಿ ಆತನಿಗೆ ಗುಣಪಡಿಸಿದ ಆ ನಂತರದಲ್ಲಿ ನಾವು ಊಟವನ್ನು ಮಾಡಬೇಕು. ಗಂಡ ಊಟ ಮಾಡಬೇಕು ಅಂದ್ರೆ ನಾವು ಮೊದಲು ಊಟ ಮಾಡಲೇಬಾರ್ದು. ಇದು ಪ್ರಶ್ನೆ. ಹೌದು, ಗಂಡನಿಗೆ ಊಟ ಪಡಿಸಿದ ಮೇಲೆ ನಾವು ಊಟ ಮಾಡಬೇಕು. ಮೊದಲೇ ಹಸು ಆದ್ರೆ ಅಲ್ವಾ ಊಟ ಮಾಡಬೇಕು. ಯಾಕೆಂದ್ರೆ ಸ್ವಲ್ಪ ಅವರಿಗಿಂತ ಸ್ವಲ್ಪ ಊಟ ಮಾಡಬೇಕಿಲ್ಲ. ಆ ರೀತಿಯಲ್ಲಿ ಆನಂತರದಲ್ಲಿ ಗಂಡ ಮಲಗಿದ ಆನಂತರದಲ್ಲಿ ನಾವು ಮಲಗಬೇಕು. ಗಂಡ ಮಲಗುವ ಮುಂಚೆ ನಾವು ಮಲಗಬಾರ್ದು. ಇದು ದೊಡ್ಡ ಪ್ರಶ್ನೆ ಅಂತ ಹೇಳುದು. ನಿದ್ದೆ ಬಂದ್ರೆ ಏನು ಮಾಡಬೇಕು? ಕೇಳ್ತಾ ಇದ್ದೆ, ನಿದ್ದೆ ಮಲಗಬಾರ್ದು. ಯಾಕಂದ್ರೆ ಕೂತಲ್ಲೇ ಒಂದು ಸ್ವಲ್ಪ ಕಡೆಗಿಂದ ಯಾವ ಪ್ರಶ್ನೆ ಬೇರೆ. ಅದು ಮಲಗಬಾರ್ದು. ಗಂಡ ಮಲಗಿದ ನಂತರ ಮಲಗಬೇಕು. ಆ ನಂತರದಲ್ಲಿ ಮಲಗಿದ ಮಹಾಮಾರಿ ಹೇಳ್ಬೇಕಾಯ್ತಲ್ಲ, ಗಂಡ ಹೇಳುವ ಮೊದಲೇ ನಾವು ಹೇಳ್ಬೇಕು. ಈ ಪ್ರಶ್ನೆ ಎಚ್ಚರ ಆಗದಿದ್ದೆ ಅಲ್ಲ, ಪಕ್ಕದಲ್ಲಿ ಗಂಡ ಇರ್ತಾನಲ್ಲ, ಅವನಲ್ಲಿ ಎಬ್ಬಿಸ್ಲಿಕ್ಕೆ ಕೇಳಿದ್ರೆ ಆಯ್ತು. ನಾ ಇದ್ದ ಮೇಲೆ ಹೇಳಿ ಮತ್ತೆ ನೀವು ಮತ್ತೆ ಹೇಳ್ಬೇಡಿ ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ. ಆ ರೀತಿಯಲ್ಲಿ ನಮ್ಮ ಪತಿವ್ರತ ಧರ್ಮವನ್ನು ನಾವು ಪಾಲಿಸಬೇಕು. ಇನ್ನು ಪತಿವ್ರತ ಧರ್ಮದಿಂದ ಏನೆಲ್ಲ ಸಾಧಿಸುವುದಕ್ಕೆ ಸಾಧ್ಯ ಇದೆ ಅದನ್ನೇ ಹೇಳ್ತೀನಿ. ನೋಡಿ, ಆಕಾಶಕ್ಕೆ ಯಾರಾದ್ರೂ ಕ್ರಮ ಕೊಟ್ಟಿದ್ದಾರ? ಇಲ್ಲಪ್ಪ. ಆದರೂ ಕೆಳಗೆ ಬರುತ್ತಿದೆ. ಯಾಕೆ ಬರುವುದು? ಕಾರಣ ಹೌದಾ? ತಲೆ ಕೊಟ್ಟಿದ್ದೇನಂತಲ್ಲ, ಪತಿವ್ರತ ಧರ್ಮದ ಪ್ರಭಾವದಲ್ಲಿ ಹೀಗೆ ನಿಲ್ಲಿಸಿದ್ದೇನೆ. ಹೌದಾ? ನಾನು ಎಲ್ಲಿಯಾದ್ರೂ ಸ್ವಲ್ಪ ಹೆಚ್ಚಾದ ತಪ್ಪಿದ್ರೆ ಸಾಕು ಅಂತ ಕೇಳೋದು. ಬೇರೆ ಸಮುದ್ರ ದಿಕ್ಕಲ್ಲಿ ಎತ್ತರದ ಉಂಟು, ಭೂಮಿ ದಿಕ್ಕಲ್ಲಿ ಉಂಟು. ಹೌದಪ್ಪ. ಆಗ ಮೇಲೆ ತಿರುಗಿ ಬರೋದಿಲ್ಲ. ಯಾಕೆ? ಕಾರಣ ಯಾರು? ಅಡ್ಡ ಮಲಗ್ತೀರಾ? ಅಡ್ಡ ಬರುತ್ತೆ. ಆಗಲ್ಲ. ಪತಿವ್ರತ ಪ್ರಭಾವವನ್ನು ನಿಲ್ಲಿಸಿದ್ದೇನೆ. ಹೀಗೆ ಪತಿವ್ರತೆಯಿಂದ ಏನೆಲ್ಲ ಮಾಡುವುದಕ್ಕೆ ಸಾಧ್ಯತೆ ಉಂಟು, ಅಷ್ಟು ಸಾಮರ್ಥ್ಯ ಇರ್ತದೆ. ಹೌದು. ಆ ಹಂತದಲ್ಲಿ ಪತಿವ್ರತೆಯರ ಉಡುಗೆ ತೊಡುಗೆಗಳ
ಹೌದು ಓ ತುದಿಯ ಕೂತವರಿಗೂ ಕಾಡ್ಬೇಕು. ಕೆಲವು ಹೆಣ್ಮಕ್ಳು ಹಚ್ತಾರೆ ಊಟ ಏನೋ ಗೊತ್ತಾಡುದು ಆ ರೀತಿ ಕೆಲವೊಂದು ಮಕ್ಕಳು ಹಚ್ಚುವುದಿಲ್ಲ ಬಿಡಿ. ಹೀಗೆ ಆ ರೀತಿಯೇ ಮಾಡ್ಬೇಕು. ಆನಂತರ ದೊಡ್ಡದಾದ ಮುಗಿ ತಲೆ ತುಂಬ ಇತ್ಯಾದಿ ಆನಂತರ ಕೇಳಬೇಕು ನೋಡಿ ಹಾಗುಂಟು. ಎರಡು ಜನ ಸೋತು ಬಿದ್ರು ಹೊರಲಿಕ್ಕಿಲ್ಲ. ಗಂಡನಲ್ಲಿ ಹೇಳಿ ಒಂದು 4 ಹೆಚ್ಚು ಹಾಕಿ ಗಟ್ಟಿ ಮಾಡಿಸಿ ಅಂತ. ಯಾಕೆ ಅದಷ್ಟು ಎಷ್ಟೆಷ್ಟು ಗಟ್ಟಿ ಇರ್ತದೆಯೋ ಅಷ್ಟೊಂದು ಗಂಡನ ಆಯುಷ್ಯ ಗಟ್ಟಿ ಇರ್ತದೆ. ಹಾಗಾಗಿ ಸ್ವಲ್ಪ ಗಂಡಸರಿಗೆ ಬೇಸರ ಆಗ್ಬೋದು ಆ ಪ್ರಶ್ನೆ ಬೇರೆ. ಈ ರೀತಿಯಲ್ಲಿ ನಾವು ಆನಂತರದಲ್ಲಿ ಪತಿವ್ರತೆಯಾದವರು ಪರಪುರುಷರನ್ನು ಕಣ್ಣೆತ್ತಿ ನೋಡಬಾರ್ದು. ಈ ಪ್ರಶ್ನೆ ಒಳ್ಳೆಯದು. ಎಲ್ಲಿಯಾದ್ರೂ ನೋಡುವ ಸಂದರ್ಭ ಬಂದ್ರೆ ಏನ್ ಮಾಡ್ಬೇಕು ಅಂತ ಅಲ್ಲೇನೆ ನೋಡಬಾರ್ದು. ನೋಡ್ಲೇಬೇಕು ಅಂತಾದ್ರೆ ಈ ಗೋರೆಗಳನ್ನ ನೋಡ್ಬೇಕು. ಕೊಡ್ಬಾರ್ದು. ಯಾಕೆ ಅವಾಗ ಈ ತೀಕ್ಷಣತೆ ಕಡಿಮೆ ಇರ್ತದೆ. ಗೋರೆಗಳನ್ನ ನೋಡ್ಬೋದು. ಹೀಗೆ ತಮ್ಮ ಪತಿವ್ರತಾ ಧರ್ಮವನ್ನು ಪಾಲಿಸಿಕೊಂಡು ಬರಬೇಕು. ಈ ನನಗದೇ ತಲೆಬಿಸಿಯಾಗಿ ಹೇಳಿದೆ ನಮ್ಮ ಮನೆಯವರನ್ನೇ ಹೇಳೋದು ನನಗೆ. ನಾನಂತೂ ಹೀಗಿದ್ದೇನೆ, ಪ್ರಪಂಚ ನೋಡ್ಕೊಳ್ತಾ ಇದ್ದೇನೆ. ನನ್ನ ನಂತರ ಯಾರಪ್ಪ ಒಂದು ಹುಡುಗರು ತಯಾರಾಗ್ತಾ ಇರೋದೇ ತಲೆಬಿಸಿಯಾಗಿ ಹೋಗಿದೆ. ಮೊದಲೇ ಯೋಚನೆ ಮಾಡಿ ಸಣ್ಣಗಾಗಿ ಹೋಗಿ ಹೇಳ್ತಾ ಇದ್ದಾರೆ ನಮ್ಮನೆಯವರು. ಸಣ್ಣ ಹೇಳ್ತಾ ಇದ್ದಾರೆ ತಲೆ ಹಚ್ಕೊಂಡ ಅಂತ ಹೇಳ್ತಾ ಇದ್ದಾರೆ. ನಾನೆಂತೂ ಕೊಟ್ಟು ಕೇಳಿ ನೋಡುವುದೇ ಕೆಲವು ಅನಿವಾರ್ಯ ನೋಡುವಂತ ಸಂದರ್ಭ. ನಿಮ್ ಕತೆ ಗೊತ್ತಿಲ್ಲ, ನಮ್ಮ ಮನೆ ಹಿಂದೆ ಬಂದು ನೋಡಿ ಎಷ್ಟು ದೊಡ್ಡ ಬೂದಿ ರಾಶಿ ಉಂಟು. ಇದೆಲ್ಲ ಕೆಲವೇ ಬೂದಿ ಅಲ್ಲ, ಹೀಗೆ ಆಕಸ್ಮಿಕವಾಗಿ ನೋಡಿ ಕೆಲವರು ಸುಟ್ಟೋದಾಗ ತಗೊಂಡೋಗ ರಾಶಿ ಆಗಿದೆ. ಹಾಗೆ ಅದಾಗಿ ಹೋಗ್ತದೆ, ಏನ್ ಮಾಡುವ ಆಗಿಲ್ಲ, ಅನಿವಾರ್ಯ ಆಗಿ ಹೋಗ್ತದೆ. ಸಾಕು, ಇವತ್ತು ಪಾಠ ಸಾಕು. ಮತ್ತೆ ಇನ್ನೂ ಮುಂದೇನು ಕೆಲವೆಲ್ಲ ಉಂಟು. ಇನ್ನೊಂದು ವಿಸ್ತಾರವಾಗಿ ನಾಳೆ ಹೇಳ್ತೇನೆ. ನಾಳೆ ಬನ್ನಿ, ಗೊತ್ತಾಗಿ ಹೋಯ್ತು. ನಾಳೆ ಹೇಳ್ತೇನೆ ಅಂತ ನಾಳೆ ಬನ್ನಿ ಆಯ್ತಾ. ನೋಡಿ, ಇವತ್ತು ಪಾಠ ಮಾಡಿ ವ್ಯರ್ಥ ಆಗಿ ಹೋಯ್ತು. ನಾನು ಅವರಿಗೆಲ್ಲ ಪಾಠ ಮಾಡಿದ್ದೇನೆ. ಅವಳೊಬ್ಬಳು ಓಡಿ ಬಂದು ಹೇಳ್ತಾ ಇದ್ದೇನೆ, ಅಮ್ಮ ಯಾರೋ ಬಂದಿದ್ದಾರೆ ನೋಡಿ, ಚಂದ ಇದೆ. ನಿನಗೆಲ್ಲರೂ ಚಂದ ಕಾಣಿಸ್ತಾರಲ್ಲ. ಅದು ಭಿಕ್ಷೆ ಮಾಡ್ತಾ ಬರೋದು. ಭಿಕ್ಷುಕರೆಲ್ಲ ಚಂದ ಕಾಣಿಸ್ಲಿಕ್ಕೆ ಬಹಳ ಕಷ್ಟ ಉಂಟಪ್ಪ ಬರೀ. ನೀನು ಅಪ್ಪನಿಗೆ ಹೇಳಿ ಆದಷ್ಟು ಒಂದು ಮದುವೆ ಮಾಡಿಸ್ತೇನೆ. ಅವಳು ಹೇಳೋದು ಮತ್ತೆ ನನಗೆ ಏನಂತ, ಅಮ್ಮ ಮುನಿಗಳ ಆಶ್ರಮದಲ್ಲಿ ಭಿಕ್ಷೆ ಕೊಡ್ತಿದ್ರು, ಅವರಿಲ್ದಿದ್ದಾಗ ನೀವು ಭಿಕ್ಷೆ ಕೊಡೋದು ಧರ್ಮವಲ್ಲವೇ? ವಿಷಯ